ಕೊಪ್ಪಳ, ರಾಯಚೂರು, ಬಳ್ಳಾರಿ ಹಾಗೂ ವಿಜಯನಗರ 4 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂತಹ ತುಂಗಭದ್ರಾ ಜಲಾಶಯದ ಒಡಲು ಈಗ ಬರಿದಾಗಿರ್ತಕ್ಕಂಥದ್ದು. ಜಲಾಶಯದಲ್ಲಿ ಕೇವಲ 9 TMC ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ತುಂಗಭದ್ರಾ ಜಲಾಶಯದಲ್ಲಿದ್ದೀನಿ, ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಕಳೆದ ವರ್ಷ ಜೂನ್ ಸಮಯದಲ್ಲಿ ಈ ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 24 TMCಯಷ್ಟು ನೀರು ಸಂಗ್ರಹವಾಗಿತ್ತು. ಆದರೆ ಈಗ ಜೂನ್ ವೇಳೆಗೆ ಕೇವಲ ಜಲಾಶಯದಲ್ಲಿ 9 TMC ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಜಲಾಶಯ ಸಂಪೂರ್ಣವಾಗಿ ಇನ್ನೇನು ಬರಿದಾಗುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಈಗ ಜಲಾಶಯದ ಸ್ವಲ್ಪ ಭಾಗ ಈಗಾಗಲೇ ಖಾಲಿಯಾಗಿ ಕಾಣ್ತಿರ್ತಕ್ಕಂಥದ್ದು. ನನ್ನ ಬಲಭಾಗದಲ್ಲಿ ನಿಮಗೆ ತೋರಿಸ್ತೀನಿ, ಕೇವಲ 9 TMC ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾದರೆ ಮಾತ್ರ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಜಲಾಶಯಕ್ಕೆ ಸದ್ಯದಲ್ಲಿ ಒಟ್ಟು 350ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಒಳ ಹರಿವಿನ ಪ್ರಮಾಣ ಇದೆ. ಜಲಾಶಯದಿಂದ ಕಾಲುವೆ ಮತ್ತು ಕುಡಿಯುವ ನೀರಿಗಾಗಿ ಸುಮಾರು 249 ಕ್ಯೂಸೆಕ್ ನೀರನ್ನು ಹೊರಗೆ ಹರಿಬಿಡಲಾಗ್ತಿದೆ. ಈಗ ಒಟ್ಟು 9 TMC ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ಜೊತೆಗೆ ವಿಜಯನಗರ ಈ 4 ಜಿಲ್ಲೆಯ ಜೀವನಾಡಿ ಈ ತುಂಗಭದ್ರಾ ಜಲಾಶಯ. ಇನ್ನು ಕೊಪ್ಪಳದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಉತ್ತಮ ಮಳೆಯಾಗಿರ್ತಕ್ಕಂಥದ್ದು. 30 ಮಿಲಿಮೀಟರ್ ಮಳೆಯಾಗುವ ನಿರೀಕ್ಷೆ ಇತ್ತು, ಆದರೆ 47 ಮಿಲಿಮೀಟರ್ನಷ್ಟು ಮಳೆಯ ಪ್ರಮಾಣ ಆಗಿದೆ. 17 ಮಿಲಿಮೀಟರ್ ಮಳೆಯ ಪ್ರಮಾಣ ಹೆಚ್ಚಾದರೂ ಕೂಡ ಜಲಾಶಯದಲ್ಲಿ ಕೇವಲ 9 TMC ನೀರು ಮಾತ್ರ ಸಂಗ್ರಹವಾಗಿರ್ತಕ್ಕಂಥದ್ದು. ಈಗ ಉಳಿದಿರ್ತಕ್ಕಂತಹ 9 TMC ನೀರು ಸಂಗ್ರಹದಲ್ಲಿ ಕುಡಿಯುವ ನೀರಿಗೆ ನೀರನ್ನು ಮೀಸಲಿಡಬೇಕು, ಜೊತೆಗೆ ಜಲಚರಗಳಿಗೆ 1 TMCಯಷ್ಟು ನೀರನ್ನು ಮೀಸಲಿಡಬೇಕು, ಜೊತೆಗೆ ಕಾಲುವೆಗಳಿಗೂ ಕೂಡ ನೀರನ್ನು ಕೊಡಬೇಕಾಗತ್ತೆ. ಕಳೆದ ವರ್ಷ ಜೂನ್ ವೇಳೆಗೆ ಈ ಒಂದು ಜಲಾಶಯದಲ್ಲಿ ಒಟ್ಟು 24 TMCಯಷ್ಟು ನೀರಿನ ಪ್ರಮಾಣ ಇತ್ತು. ಜೊತೆಗೆ ಈಗ ಮಲೆನಾಡು ಭಾಗದಲ್ಲಿ ಮಳೆಯಾದರೆ ಮಾತ್ರ ಈ ಜಲಾಶಯಕ್ಕೆ ನೀರು ಹರಿದು ಬರುತ್ತೆ. ಜೊತೆಗೆ ನನ್ನ ಎಡಭಾಗದಲ್ಲಿ ನೀವು ನೋಡ್ತಿರ್ಬೋದು, ಕುಡಿಯೋ ನೀರಿಗೂ ಈ ಜಲಾಶಯದಿಂದ ಈ ಒಂದು ಜಾಕ್ವೆಲ್ ಮೂಲಕ ಕೊಪ್ಪಳ ಇರ್ಬೋದು, ಜೊತೆಗೆ ಯಲಬುರ್ಗಾ ಇರ್ಬೋದು, ಜೊತೆಗೆ ಗಂಗಾವತಿ, ರಾಯಚೂರು ಆ ಭಾಗಕ್ಕೂ ಕೂಡ ನೀರು ಹೋಗುತ್ತೆ. ಮತ್ತು ಜೊತೆಗೆ ಕಾಲುವೆಗಳ ಮೂಲಕವೂ ಕೂಡ ರೈತರಿಗೆ ನೀರು ಕೊಡಬೇಕಾದಂತಹ ಅನಿವಾರ್ಯತೆ ಇದೆ. ಮತ್ತು ಕುಡಿಯೋ ನೀರಿಗೂ ಕೂಡ ಜಲಾಶಯದಲ್ಲಿ ಒಂದಿಷ್ಟು ನೀರನ್ನು ಸಂಗ್ರಹ ಮಾಡಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದರೆ ಮಲೆನಾಡು ಭಾಗದಲ್ಲಿ ಮಳೆ ಆಗದೆ ಹೋದರೆ ಇನ್ನಷ್ಟು ಜಲಾಶಯದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗೋದಂತೂ ನಿಜ. ಈಗ ಕೇವಲ 9 TMC ನೀರಿರ್ತಕ್ಕಂಥದ್ದು. ಇದೇ 9 TMCಯಲ್ಲಿ 4 ಜಿಲ್ಲೆಯ ಜನರಿಗೆ ಕುಡಿಯೋ ನೀರಿಗೆ ಬೇಕು ಮತ್ತು ರೈತರಿಗೆ ಈ ಒಂದು ಜಲಾಶಯದ ನೀರು ಬೇಕಾಗುತ್ತೆ. ಆದರೆ ಈ ಒಂದು ಜಲಾಶಯದಲ್ಲಿ ಕಳೆದ ವರ್ಷಕ್ಕಿಂತ ಸುಮಾರು 15 TMCಯಷ್ಟು ನೀರು ಕಡಿಮೆ ಸಂಗ್ರಹವಾಗಿರ್ತಕ್ಕಂಥದ್ದು. ಈಗ 4 ಜಿಲ್ಲೆಯ ರೈತರಿಗೆ ಆತಂಕ ಶುರುವಾಗಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ವರ್ಷ ಜೂನ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಜಲಾಶಯದಲ್ಲಿ ಶೇಖರಣೆಯಾಗಿತ್ತು, ಆದರೆ ಈ ಬಾರಿ ಕೇವಲ 9 TMC ಮಾತ್ರ ಸಂಗ್ರಹವಾಗಿರ್ತಕ್ಕಂಥದ್ದು. ಮುಂದೆ ಈ ಒಂದು ಮಲೆನಾಡು ಭಾಗದಲ್ಲಿ ಮಳೆಯಾದರೆ ಈ ಒಂದು ಜಲಾಶಯಕ್ಕೆ ಒಳಹರಿವು ಜಾಸ್ತಿ ಬರುತ್ತೆ. ಆದರೆ ಮಳೆ ಆಗದೆ ಹೋದರೆ ಮತ್ತೆ ಜಲಾಶಯದಲ್ಲಿ ನೀರಿನ ಸಂಗ್ರಹ ಏನಿದೆ ಇದು ಬರ್ತಾ ಕಡಿಮೆ ಆಗುತ್ತೆ. ಹೀಗಾಗಿ 4 ಜಿಲ್ಲೆಯ ರೈತರು ಅಂದರೆ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಈ 4 ಜಿಲ್ಲೆಯ ರೈತರು ಈ ಜಲಾಶಯವನ್ನೇ ನಂಬಿ ಬದುಕ್ತಾರೆ. ಕುಡಿಯೋ ನೀರಿರ್ಬೋದು ಮತ್ತು ಕೃಷಿ ಮಾಡೋಕ್ಕೂ ಕೂಡ ಈ ಒಂದು ಜಲಾಶಯದ ನೀರು ಅವಶ್ಯಕವಾಗಿರ್ತಕ್ಕಂಥದ್ದು. ಈಗ ಈ ಒಂದು ಜಲಾಶಯದಲ್ಲಿ ನೀವು ನೋಡ್ತಿರ್ಬೋದು, ಸಂಪೂರ್ಣವಾಗಿ ಈಗ ಇಲ್ಲಿ ಬರಿದಾಗಿರ್ತಕ್ಕಂಥದ್ದು. ಇನ್ನು 1 ಅಥವಾ 2 ತಿಂಗಳು ಹೋದರೆ ಜಲಾಶಯದ ನೀರಿನ ಪ್ರಮಾಣ ಮತ್ತಷ್ಟು ಕಡಿಮೆ ಆಗುತ್ತೆ. ಉಳಿಯೋ ನೀರಿನಲ್ಲಿ ಜಲಚರಗಳಿಗೆ ಮೀಸಲಿಡಬೇಕು, ಕುಡಿಯೋ ನೀರಿಗೂ ಕೂಡ ಇಲ್ಲಿ ಮೀಸಲಿಡಬೇಕಾಗತ್ತೆ. ಈಗ ಒಂದು ಮಲೆನಾಡು ಭಾಗದಲ್ಲಿ ವ್ಯಾಪಕವಾದ ಮಳೆಯಾದರೆ ಮಾತ್ರ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ಒಳಹರಿವು ಬರುತ್ತೆ. ಮಳೆ ಆಗದೆ ಹೋದರೆ ಮತ್ತೆ ಒಂದಿಷ್ಟು ಸಂಕಷ್ಟ ತಪ್ಪಿದ್ದಲ್ಲ. ಈಗ ಕೇವಲ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 9 TMC ಮಾತ್ರ ನೀರು ಸಂಗ್ರಹವಾಗಿರ್ತಕ್ಕಂಥದ್ದು. ಕಳೆದ ವರ್ಷಕ್ಕೆ ಹೋಲಿಸಿದರೆ 15 TMCಯಷ್ಟು ನೀರು ಕಡಿಮೆ ಪ್ರಮಾಣದಲ್ಲಿ ಸಂಗ್ರಹವಾಗಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಮಳೆಯಾದರೂ ಕೂಡ ಈಗ ಜಲಾಶಯದಲ್ಲಿ ಕಡಿಮೆ ಪ್ರಮಾಣದ ನೀರಿರ್ತಕ್ಕಂಥದ್ದು 4 ಜಿಲ್ಲೆಯ ರೈತರಿಗೆ ಆತಂಕ ಶುರುವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.